ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆಯ ದಾಳಿ ಮುಂದುವರೆದಿದೆ. ನಿಯಮ ಉಲ್ಲಂಘಿಸಿದ ಎಲ್ಲಾ ಹೋಟೆಲ್ಗಳಿಗೆ ದಂಡಾಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. 6 ಪ್ರತಿಷ್ಠಿತ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಿಗೆ ಭಾರೀ ದಂಡವನ್ನ ವಿಧಿಸಲಾಗಿದೆ. 1.60 ಲಕ್ಷ ದಂಡ ವಸೂಲಿ ಮಾಡಲಾಗಿದೆ. ಬಾಟರಾಯನಪುರ ಹಾಗೂ ಯಲಹಂಕ ವ್ಯಾಪ್ತಿಯಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ನಡೆಸಿರುವಂತಹ ದಾಳಿ ಇದು. 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತೆ, ನೈರ್ಮಲ್ಯ ಮತ್ತು ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಹಾಗೂ ಜಿಬಿಎ ಅಧಿಕಾರಿಗಳ ನೇತೃತ್ವದಲ್ಲಿ ಜಂಟಿ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ದಾಳಿಯ ಸಂದರ್ಭದಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಅವಧಿ ಮೀರಿದಂತಹ ಹಾಲು, ಕೊಳೆತ ಮಾಂಸ, ತರಕಾರಿಗಳು ಪತ್ತೆಯಾಗಿತ್ತು. ಇದೀಗ ನಿಯಮವನ್ನ ಉಲ್ಲಂಘನೆ ಮಾಡಿರುವಂತಹ 6 ಪ್ರತಿಷ್ಠಿತ ಹೋಟೆಲ್ಗಳಿಗೆ ಭಾರೀ ದಂಡ ವಿಧಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಸುಮಾರು 6 ಪ್ರತಿಷ್ಠಿತ ಹೋಟೆಲ್ಗಳಿಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇದೀಗ ದಂಡವನ್ನ ವಿಧಿಸಿದ್ದಾರೆನ್ನುವಂತಹ ಮಾಹಿತಿ. ಆ ಹೋಟೆಲ್ಗಳು ಯಾವ್ಯಾವುದು ಅನ್ನೋ ಬಗ್ಗೆ ಮಾಹಿತಿ ಹಂಚಿಕೊಳ್ಬಹುದಾ ಸವಿತಾ? ಪ್ರತೀಕ್ಷಾ, ನಗರದಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡ್ತಿದ್ದಾರೆ. ಕಳೆದೊಂದು ವಾರಗಳಿಂದ ಪ್ರತಿಷ್ಠಿತ ಹೋಟೆಲ್, ರೆಸ್ಟೋರೆಂಟ್, ಸ್ಟಾರ್ ಹೋಟೆಲ್ಗಳನ್ನ ಗುರಿಯಾಗಿಸಿಕೊಂಡು ಈಗಾಗಲೇ ರೇಡ್ ಮಾಡ್ತಿದ್ರು. ಇದೀಗ ನಗರದ ಪ್ರತಿಷ್ಠಿತ ಹೋಟೆಲ್ಗಳಲ್ಲೂ ಕೂಡ ನೈರ್ಮಲ್ಯ ಜೊತೆಗೆ ಶುಚಿತ್ವ ಕಾಪಾಡಿಕೊಳ್ಳದ ಹಿನ್ನೆಲೆಯಲ್ಲಿ ಭಾರಿ ಮೊತ್ತದ ದಂಡವನ್ನ ಹಾಕಿದ್ದಾರೆ. ಪ್ರಮುಖವಾಗಿ 5-6 ಹೋಟೆಲ್ ಏನಿದಾವೆ ಇವು ಜನಸಾಮಾನ್ಯರು ಬಹುತೇಕ ಅರಸಿ ಹೋಗುವಂತಹ ಹೋಟೆಲ್ಗಳು. ಸುಮಾರು 1,60,000 ಈ 6 ಹೋಟೆಲ್ಗಳ ಮೇಲೆ ಭಾರಿ ಮೊತ್ತದ ದಂಡವನ್ನ ಹಾಕಿದ್ದಾರೆ. ಪ್ರಮುಖವಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಈ ಒಂದು ದಂಡ ಹಾಕಿದ್ದಾರೆ ಅಂದ್ರೆ, ಪ್ರಮುಖವಾಗಿ ಬ್ಯಾಟರಾಯನಪುರ, ಯಲಹಂಕ ಈ ವ್ಯಾಪ್ತಿಯಲ್ಲಿ ಬರುವಂತಹ ಜಿಬಿಎ ಉತ್ತರ ವಲಯ ಏನಿರುತ್ತೆ, ಜಿಬಿಎ ವ್ಯಾಪ್ತಿಯ ಅಧಿಕಾರಿಗಳು ನೈರ್ಮಲ್ಯವನ್ನ ಮಾಡಿದ್ದಾರೆ. ಜೊತೆಗೆ ಶುಚಿತ್ವ ಇಲ್ಲ ಅನ್ನೋ ಕಾರಣದಿಂದಾಗಿ ಏಕ ಬಳಕೆಯ ಪ್ಲಾಸ್ಟಿಕ್ ಬಳಕೆ ಮಾಡಿದ್ದು ಕೂಡ ಈ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ದಂಡವನ್ನ ವಿಧಿಸಿದ್ದಾರೆ. ಪ್ರಮುಖವಾಗಿ ನಗರದಲ್ಲಿ ಯಾವೆಲ್ಲ ಹೋಟೆಲ್ಗಳು ಈ ಒಂದು 6 ಹೋಟೆಲ್ಗಳು ಇದಾವಂತ ನೋಡ್ತಾ ಹೋದ್ರೆ, ಈಗ ಬಹುತೇಕ ಸ್ವಾತಿ ಹೋಟೆಲ್ ಎಲ್ಲರೂ ಹುಡುಕಿಕೊಂಡು ಹೋಗುವಂತಹ ಹೋಟೆಲ್, ಅಲ್ಲಿಯೂ ಕೂಡ ನೈರ್ಮಲ್ಯದಿಂದ ಕೂಡಿದೆ, ಶುಚಿತ್ವ ಇಲ್ಲ ಅನ್ನೋ ಕಾರಣದಿಂದಾಗಿ ಆ ಹೋಟೆಲ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಡುಗೆ ಕೋಣೆಯಲ್ಲಿ ಶುಚಿತ್ವ ಇಲ್ಲ, ಲೋಪ ಆಗಿದೆ ಅನ್ನೋ ಕಾರಣದಿಂದಾಗಿ ಅಲ್ಲಿಯೂ 5,000 ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ. ಮತ್ತೆ ನಂದನ ಪ್ಯಾಲೇಸ್, ಇಲ್ಲಿ ಅಸಮರ್ಪಕ ತ್ಯಾಜ್ಯ ವಿಲೇವಾರಿ ಹಾಗೂ ಪ್ಲಾಸ್ಟಿಕ್ ಬಳಕೆ ಮಾಡಿದ್ದಾರೆ ಅನ್ನೋ ಕಾರಣದಿಂದಾಗಿ 15,000 ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ. ಒಂದಿಷ್ಟು ಹೋಟೆಲ್ಗಳು ಅದರಲ್ಲೂ ಅಡಿಗೆ ಮನೆ ಕ್ಲೀನ್ ಇಲ್ಲ ಅನ್ನೋ ಕಾರಣದಿಂದಾಗಿ ಭಾರಿ ಮೊತ್ತದ ದಂಡವನ್ನ ಹಾಕಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಸವಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ.